ಜನ್ಮದಿನ, ಸಸಿ ನೆಟ್ಟು ಪುಸ್ತಕ ವಿತರಿಸಿ ವೈದ್ಯರು, ಪತ್ರಕರ್ತರಿಗೆ ಸನ್ಮಾನ. ನಮಸ್ಕಾರ, ನಾನು ಮಧುವಿಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ದಿನಾಂಕ 10 ಜುಲೈ 2026ರಂದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಗುಡ್ಲಕ್ ಹೋಟೆಲ್ ಆವರಣದಲ್ಲಿ ಪರಿಸರ ಪ್ರೇಮಿ ಹಾಗೂ ಸಮಾಜ ಚಿಂತಕ ಗುರುನಾಥ್ ಹುಲ್ಕಲ್ ಅವರು ತಮ್ಮ ಜನ್ಮದಿನವನ್ನು ಅತ್ಯಂತ ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಜನ್ಮದಿನದ ಅಂಗವಾಗಿ ದೇಶದ ಮಹನೀಯ ದಾರ್ಶನಿಕರ ಪುಸ್ತಕಗಳನ್ನು ವಿತರಿಸಿದ ಅವರು ಉದ್ಯಾನವನದಲ್ಲಿ ಸಸಿ ನೀಡುವ ಮೂಲಕ ಪರಿಸರ ಸಂರಕ್ಷಣೆಯ ಸಂದೇಶ ಸಾರಿದರು. ಇದೇ ವೇಳೆ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂಗವಾಗಿ ವೈದ್ಯರನ್ನು ಸನ್ಮಾನಿಸಲಾಯಿತು. ಜೊತೆಗೆ ನೂತನವಾಗಿ ಆಯ್ಕೆಯಾದ ಪತ್ರಕರ್ತರು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಗಣ್ಯರನ್ನು ಗೌರವಿಸಲಾಯಿತು. ಕಾರ್ಯಕ್ರಮದ ಗೌರವ ಅತಿಥಿಯಾಗಿ ಭಾಗವಹಿಸಿದ್ದ ಸುರಪುರ ತಾಲೂಕಾ ಆರೋಗ್ಯ ಅಧಿಕಾರಿ THO ಡಾಕ್ಟರ್ ರಾಜಾ ವೆಂಕಟಪ್ಪ ನಾಯಕ್ ಮಾತನಾಡಿ, ಗುರುನಾಥ್ ಹುಲ್ಕಲ್ ಅವರು ಸಮಾಜ ಚಿಂತಕರಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಹಾಗೂ ಪರಿಸರ ಸ್ನೇಹಿ ಗೆಳೆಯರ ಬಳಗದ ಮೂಲಕ ಪರಿಸರ ಸಂರಕ್ಷಣೆ ಮತ್ತು ಸಾಮಾಜಿಕ ಸೇವೆಯಲ್ಲಿ ಗಮನಾರ್ಹ ಕಾರ್ಯನಿರ್ವಹಿಸಿದ್ದಾರೆ. ಅಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವ ಕಾರ್ಯದಲ್ಲೂ ತೊಡಗಿಕೊಂಡಿರುವುದು ಶ್ಲಾಘನೀಯ ಎಂದು ಪ್ರಶಂಸಿಸಿ ಜನ್ಮದಿನದ ಶುಭಾಶಯ ಕೋರಿದರು. ಕಾರ್ಯಕ್ರಮದಲ್ಲಿ ಸಿದ್ದನಗೌಡ ಕರಿಬಾವಿ, ಡಾಕ್ಟರ್ ಸಂಜಯ್ ಚಂದ, ಡಾಕ್ಟರ್ ಮೋಹನ್ ಗೋರಿ, ಡಾಕ್ಟರ್ SM ಅಯ್ಯಾಳ್, ಮಲ್ಲು ಹೆಬ್ಬಾಳ್, ಬಸವರಾಜ್ ತೆಗ್ಗಳಿ, ಗುರುನಗೌಡ ಹೊರಗಿನಮನಿ, ಎಂಕನಗೌಡ ಅರಿಕೇರಿ, ಮಹಾದೇವಿ ಬೇವಿನಾಳ್ ಮಠ ಹಾಗೂ ಶಿವಕುಮಾರ್ ಬಂಡೋಳಿ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಗುರುನಾಥ್ ಹುಲ್ಕಲ್ ಹಾಗೂ ಅವರ ಪತ್ನಿ ದಂಪತಿಗಳು ಆಗಮಿಸಿದ್ದ ವೈದ್ಯರು, ಪತ್ರಕರ್ತರು ಹಾಗೂ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದರು. ವರದಿ ದೇವೇಂದ್ರ ವಿಶ್ವಕರ್ಮ, MTV ನ್ಯೂಸ್ ಕನ್ನಡ, ಹುಣಸಗಿ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ MTV ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಒಂದು ದಿನಾಚರಣೆ ಸಸಿಯ ನಟಸುತ್ತ ನೀರು ಕೊಟ್ಟು 600 ಸಸಿಗಳು ತಾವು ಇವತ್ತು ಹಾಕಿದ್ರ. ಇದೇ 10 ವರ್ಷ ಆಗಿದ್ಮೇಲೆ ಯಾರಾದ್ರೂ ಜನರು ಹೋಗುವಾಗ ಯಾವಾಗಪ್ಪ ಮಾಡಿದ್ರು ಅಂದ್ರೆ ಇದು ನಮ್ಮ ಗುರುನಾಥ್ ಹುಲ್ಕಲ್ ಜನ್ಮದಿನ ನಿಮಿತ್ತ ಮಾಡಿದ್ರು ಅಂತ ಎಲ್ಲರೂ ನೆನೆಸ್ತಾರೆ. ಅದು ಆರೋಗ್ಯವಂತರಾಗಿನೂ ಒಂದು ನಾವು ನೋಡ್ತೀವಿ. ಮತ್ತು ಅದೇ ರೀತಿ ಪುಸ್ತಕಗಳನ್ನು ತಾವು ಇವತ್ತು ವಿತರಣೆ ಮಾಡಿದ್ದೀವಿ. ನಾವೆಲ್ಲ ಇವತ್ತು ಒಂದು ಆಧುನಿಕ ಜೀವನದಲ್ಲಿ ಮೊಬೈಲ್ ಬಿಟ್ಟು ನಾವು ಬೇರೆದೇನು ನೋಡ್ತಾ ಇಲ್ಲ. ಆ ಮೊಬೈಲ್ ಎಷ್ಟು ನಾವು ಯೂಸ್ ಮಾಡ್ತೀವಿ ಅದು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿದ್ರೆ ಒಳ್ಳೇದು, ಆದರೆ 50% ಕೆಟ್ಟದಾಗೆ ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಾವೆಲ್ಲರೂ ಆಗಮಿಸಬೇಕಂತ ನಾವೇನು ಸಂಕಲ್ಪ ಮಾಡಿದ್ವಿ ಆ ದೃಷ್ಟಿಯಲ್ಲಿ ಎಲ್ಲರೂ ಬಂದಿದ್ದಾರೆ. ಇವತ್ತು ನಾವು ಎಷ್ಟು ಒಂದು 100 ಜನ ಸಂಕಲ್ಪ ಇಟ್ಕೊಂಡಿದ್ವಿ. ನಾವು ಏನು ಕರೆ ಮಾಡಿದೀವಿ ಇಷ್ಟು ಜನರು ಬಂದಿದ್ದಾರೆ. ನಮಗೆ ಬಹಳ ಖುಷಿ. ನಾವು ಒಟ್ಟು ಆಡಂಬರ ಬೇಡ, ಜನ್ಮ ದಿನಾಂಕ ಸರಳ ರೀತಿಯಲ್ಲಿ ಕೆಲವೊಂದು ಮಂದಿಗೆ ಅವಕಾಶ ಕೊಡ್ಬೇಕನ್ನೋ ದೃಷ್ಟಿಯಲ್ಲಿ ಊರಿನ ಗಣ್ಯ ಯಾವುದೇ ರಾಜಕೀಯ ವ್ಯಕ್ತಿಗಳನ್ನ ನಾವು ಆಹ್ವಾನ ಮಾಡಿಲ್ಲ. ನಿಜವಾಗ್ಲು ಅವ್ರನ್ನ ಆಹ್ವಾನ ಮಾಡಿದ್ರೆ ಇದೆಲ್ಲ ಸ್ಟೇಜ್ ಎಲ್ಲ ತುಂಬಿ ಹೋಗ್ತಿತ್ತು, ಅವಾಗಡ ಆಗ್ತದೆ. ಸುಮ್ಮನೆ ಜನ್ಮದಿನ ಒಂದು ಸಂದೇಶ ರೂಪದಲ್ಲಿ, ಬದಲಾವಣೆ ರೂಪದಲ್ಲಿ ಮುಂದಿನ ದಿನಗಳ ಆಗ್ಲಿ ಕೇಕ್ ಅನ್ನೋದು ಅದು ಸಂಪೂರ್ಣ ನಿಷೇಧ ಆಗ್ಬೇಕನ್ನೋದು ನಮ್ಮ ಸಂಕಲ್ಪ. ಅದಕ್ಕೆ ನಿಮ್ಮ ಜನ್ಮದಿನ ಯಾವ ದಿನ ಇದಾವ ನಾವೆಲ್ಲ ನಮ್ಮ ಪರಿಸರ ಬಳಗದವರು ನಿಮ್ಮ ಮುಂದೆ ನಿಂತು ಈ ರೀತಿಯಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಮನ ಧನ ಸಹಾಯದೊಂದಿಗೆ ಸೇವಾ ಮನೋಭಾವದಿಂದ ಕೆಲಸ ಮಾಡಬೇಕು. ಇವತ್ತೆಲ್ಲ ಪ್ರತಿಷ್ಠಿತ ವ್ಯಕ್ತಿಗಳು ನಾವಿದ್ದೀವಿ. ಸಮಾಜದಲ್ಲಿ ಎಲ್ಲ ಡಾಕ್ಟರ್ ಇದೀವಿ, ಸಮಾಜ ರಾಜಕೀಯ ವ್ಯಕ್ತಿಗಳಿದ್ದೀವಿ, ಅನೇಕ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿದ್ದೀವಿ. ನಾವೆಲ್ಲವನ್ನೆಲ್ಲ ಒಂದು ಅಂಬು ಬೆಂಬನ್ನು ಬದಿಗೊತ್ತಿ ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಹೆಸರು ಇವತ್ತು ನೆನೆಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಯಾವುದೇ ಪ್ರತಿಷ್ಠಿತೆ ನಾವು ಇಟ್ಕೋಬಾರ್ದು. ಎಷ್ಟೇ ರಾಜಕೀಯ ಗಣ್ಯರಾಗಿರ್ಬೋದು, ಆರ್ಥಿಕವಾಗಿ ಸಬಲರಿರ್ಬೋದು, ಮನುಷ್ಯ ಸರಳತೆ ರೀತಿಯಲ್ಲಿ ನಾವು ಬದುಕನ್ನು ರೂಪಿಸ್ಕೊಂಡಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ, ಆರೋಗ್ಯ ವೃದ್ಧಿ ಆಗ್ತದೆ. ನಿಜವಾಗ್ಲೂ ಖುಷಿಯಿಂದ ಇರಬೇಕು, ನಗ್ನಗ್ತಾ ಇರಬೇಕು, ಎಲ್ಲರನ್ನು ಒಳಗೊಂಡು ಇವತ್ತು ನಾವು ತೆಗೆದುಕೊಂಡು ಹೋಗುವಂತ ಗುಣಗಳನ್ನಿರಬೇಕು, ಸಹಕಾರ ಗುಣಗಳನ್ನಿರಬೇಕು. ಅದಕ್ಕಾಗಿ ನಾವೆಲ್ಲರೂ ಇಲ್ಲಿ ಕರೆದು ಇಷ್ಟು ಜನರಿಗೆ ಮಾತಾಡಲಿಕ್ಕೆ ನಮ್ಮ ವೇದಿಕೆ ಮೇಲೆ ಇನ್ನೂ ಅನೇಕ ಜನರಿದ್ದಾರೆ. ಒಂದು ಇನ್ನೂ ಅರ್ಧ ತಾಸಲ್ಲಿ ಕಾರ್ಯಕ್ರಮ ಮುಗ್ತದ. ನಂತರ ಅದು ಜನ್ಮದಿನ ಎಲ್ಲ ವೇದಿಕೆ ಆದ್ಮೇಲೆ ಅದಕ್ಕಾಗಿ ಎಲ್ಲರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ವೈದ್ಯರಿಗೆ ಕರೆಸಿದ್ವಿ, ಅವ್ರಿಗೆ ಸನ್ಮಾನ ಇದೆ, ಪತ್ರಕರ್ತರಿಗಿದೆ, ನಮ್ಮ 5 ಮಹಿಳೆಯರ ಅಧ್ಯಕ್ಷರಾಗಿರೋ ಅವ್ರಿಗೆ
ಸನ್ಮಾನ ಇದೆ. ಅದಕ್ಕೆ ನಿಮ್ಗೆಲ್ಲರಿಗೂ ವಿನಂತಿ ಮಾಡ್ತೀನಿ, ಒಂದು ಅರ್ಧ ತಾಸು ಸಮಯ ಕೊಡ್ಬೇಕಂತ ಅದೊಂದು ವಿನಂತಿ. ಸಮಯಕ್ಕೆ ಬಹಳ ಮಹತ್ವ ಇದೆ. ನಿಜವಾಗ್ಲೂ ನಾವು ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಕೂಡ ಮಾಡಲ್ಲ. ನಾವು 4 ಗಂಟೆ ಇದೀವಿ, ಅವತ್ತು ಇಲ್ಲಿ ಅಭಿನಂದನೆಗಳನ್ನು ಸಲ್ಲಿಸೋಣ. ಅತ್ಯಂತ ಅರ್ಥಪೂರ್ಣವಾದ ಜನ್ಮದಿನಾಚರಣೆ ಜುಲೈ 1ರಂದು ನಡೆಯುವಂತಹ ರಾಷ್ಟ್ರೀಯ ವೈದ್ಯರ ದಿನದ ಅಂಗವಾಗಿ ಆಚರಿಸುವಂತಹ ವೈದ್ಯರ ದಿನಾಚರಣೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬದ ದಿನದಲ್ಲಿ ಆಚರಿಸುತ್ತಿರುವುದು ಅತ್ಯಂತ ವಿಶೇಷವಾಗಿರುವಂತದ್ದು. ಸಮಾಜದಲ್ಲಿ ಮಾಡುವಂತಹ ಕಾರ್ಯವನ್ನು ಗುರುತಿಸಿ ಅವರಿಗೆ ಸನ್ಮಾನಿಸುವಂತಹ ಕಾರ್ಯವನ್ನಾಗಿರುವಂತಹ ಪರಿಸರ ಸ್ನೇಹಿ ಬಳಗಕ್ಕೆ ಹಾಗೂ ಸನ್ಮಾನವನ್ನು ಸ್ವೀಕರಿಸಿರುವಂತಹ ಎಲ್ಲ ವೈದ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಎನ್ನುವ ನುಡಿಯನ್ನು ನಾನು ಸ್ಮರಿಸಿಕೊಂಡು ಈ ಒಂದು ಪರಿಸರ ಸ್ನೇಹಿ ಬಳಗದ ಸದಸ್ಯರಾಗಿರುವಂತಹ ಗುರುರಾಜ್ ಕುಲ್ಕಲ್ ಅಣ್ಣನವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುವುದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ಮಹನೀಯರು ಕೂಡ ನಾನು ನಮಸ್ಕಾರಗಳನ್ನು ತಿಳಿಸಿ ಈ ಒಂದು ಇಷ್ಟಪಡ್ತೀನಿ. ಇವತ್ತಿನ ದಿನ ನಾವು ಆಕಾಶವನ್ನು ನೋಡ್ತೀವಿ, ಅಲ್ಲಿ ಚಂದ್ರ ಮತ್ತೆ ನಕ್ಷತ್ರ ಇರೋದ್ರಿಂದನೇ ಅದು ಆಕಾಶಕ್ಕೆ ಒಂದು ಕಳೆ ಅದು ಬಹಳ ಮಿನುಗ್ತಾ ಇರ್ತದೆ. ಅದೇ ರೀತಿಯಾಗಿ ಸಮುದ್ರದ ಅಲೆಗಳು ನಾವು ಅಲ್ಲಿ ಹೋಗಿ ನಿಂತ ತಕ್ಷಣನೇ ಅಲೆಗಳು ನಮಗೆ ಅದು ನೋಡ್ಲಿಕ್ಕೆ ಬಹಳ ಖುಷಿ. ಅದಕ್ಕೆ ಕಾರಣ ಅಂತಂದ್ರೆ ಎಲ್ಲ ನದಿಗಳು ಕೂಡ ಅಲ್ಲಿ ಸೇರಿದಾಗ ಮಾತ್ರ ಆ ಒಂದು ಅಲೆಗಳ ಒಂದು ಹೊಳಪು ನಮಗೆ ಕಾಣಿಸುತ್ತೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಲಿಕ್ಕೆ ಕಾರಣ